ಎಲ್ರಿಗೂ ನಮಸ್ಕಾರ. ಈ ಗ್ಲೋಬಲ್ ಅಚೀವರ್ಸ್ ಸಮ್ಮೇಳನದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ಹರಗುರು ಚನ್ನಮೂರ್ತಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ರೂವಾರಿ ಹಾಗೂ ಖ್ಯಾತ ಪತ್ರಕರ್ತರು, ಸಂಪಾದಕರು, ಸ್ನೇಹಿತರು ಆದಂಥ ವಿಶ್ವೇಶ್ವರ ಭಟ್ ಅವರೇ, ನಮ್ಮ ರಷ್ಯಾದ ಮಿಸ್ ಗ್ಲಾಚೋಡ್ಕಾ ಅಂಜಲಿಕಾ ಇವರ್ತ ಅವರೇ, ಇಲ್ಲಿ ಸನ್ಮಾನವನ್ನು ಸ್ವೀಕರಿಸಿದಂಥ ಎಲ್ಲ ಆತ್ಮೀಯರೇ, ಸಹೋದರ ಸಹೋದರಿಯರೇ, ನನಗೊಂದು ದೊಡ್ಡ ಪ್ರಶ್ನೆ, ನನಗೆ ಯಾಕೆ ಅವಾರ್ಡ್ ಕೊಟ್ಟರು ಅಂತ ನನ್ನ ಪ್ರಶ್ನೆ ಇದೆ. ನಾನೇನು ಅಚೀವ್ ಮಾಡಿದ್ದೀನಿ ಅದು ಭಟ್ರು ಹೇಳ್ಬೇಕಾಗಿತ್ತು. ಬರೀ ವಿಟಿ ತೋರಿಸಿದ್ರಿ, ವಿಟಿ ತೋರಿಸಿದ ತಕ್ಷಣ ಆಗಲಿಲ್ಲ, ನನಗೆ ಸಮಾಧಾನ. ಯಾಕೆಂದ್ರೆ ಇಷ್ಟು ದೊಡ್ಡ ಅವಾರ್ಡ್ಗೆ ನಾನು ಅರ್ಹನೆ ಅನ್ನೋದು ನನ್ನ ಪ್ರಶ್ನೆ. ಒಂದು ಸಾಧಿಸಿದ್ದೇನಿಲ್ಲ, ಬಹಳ ಕಡಿಮೆ. ಸಾಧಿಸ್ಬೇಕಾಗಿದ್ದು ಇನ್ನೂ ಬಹಳಷ್ಟಿದೆ. ನಾವು ಎಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಮಾಡ್ತಿರ್ಬೇಕಾದ್ರೆ ಯಾರು ನಾವು ಅವಾರ್ಡ್ ಬರ್ತದಂತೆ ಯಾರು ಮಾಡಿರಲ್ಲ. ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಸು ಕದಾಚನ ಅಂತ ಹೇಳ್ತಾರೆ. ಕರ್ತವ್ಯ ನಮ್ದು, ಫಲಾಫಲ ದೈವಾಧೀನ. ನಮ್ಮ ಕರ್ತವ್ಯಗಳನ್ನ ನೀವು ಗುರುತಿಸಿ ಇವತ್ತು ಈ ಅವಾರ್ಡ್ ಕೊಟ್ಟಾಗ ಅವಾಗ ಹೇಳಿದ್ರು ನನಗೆ, ನಾಗಾರ್ಜುನ ಅವರು ಫೋನ್ ಮಾಡಿ ಬಂದಾಗ, ಯಾಕಪ್ಪ ಅಂತ ಹೇಳಿದೆ, ಇಲ್ಲ ನಿಮ್ಗೆ ಅವಾರ್ಡ್ ಕೊಡ್ತಾ ಇದ್ದೀವಿ, ರಷ್ಯಾಕ್ಕೆ ಬರಬೇಕು. ನನಗೆ ರಷ್ಯಾಕ್ಕೆ ಬರೋದು ಭಾಳ ಖುಷಿ ಆಯ್ತು. ಇದೊಂದು ದೇಶಕ್ಕೆ ಬಂದಿರಲಿಲ್ಲ ನಾನು. ಬಹುತೇಕ ಎಲ್ಲ ರಾಷ್ಟ್ರಗಳಿಗೆ ದೇಶಗಳಿಗೆ ಹೋಗಿದ್ವಿ, ರಷ್ಯಾಕ್ಕೆ ಬಂದಿರಲಿಲ್ಲ. ಬರಬೇಕು ಅಂತ ಆಸೆ ಇತ್ತು. ಆದರೆ ಈ ಅವಾರ್ಡ್ ಸ್ವೀಕರಿಸಲಿಕ್ಕೆ ಬರ್ತೀವಿ ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಇವತ್ತು ರಷ್ಯಾದಂಥ ನಮ್ಮ ಭಾರತ ದೇಶದ ಆಪ್ತ ಮಿತ್ರರ ರಾಷ್ಟ್ರದಲ್ಲಿ ಬಂದು ಈ ಅವಾರ್ಡನ್ನು ಪಡಿತಾ ಇದ್ದೀವಿ. ಇಲ್ಲಿ ಬಂದಾಗ ನನಗೆ ಭಾಳ ದೊಡ್ಡ ಪ್ರಶ್ನೆ, ಎಲ್ಲ ಬಂದಿದ್ದಾರೆ, ಯಾರು ಅವಾರ್ಡ್ ತಗೊಂತಾರೆ, ಯಾರು ತಗೊಂತಾರೆ? ಇಲ್ಲಿ ಮಕ್ಕಳ ಅವಾರ್ಡ್ ನೋಡ್ಲಿಕ್ಕೆ ತಂದೆ ತಾಯಿಗಳು ಬಂದಿದ್ದಾರೆ, ಅಣ್ಣ ತಮ್ಮಂದಿರು ಬಂದಿದ್ದಾರೆ, ಸ್ನೇಹಿತರು ಬಂದಿದ್ದಾರೆ. ಇಲ್ಲಿ ವೇದಿಕೆ ಮೇಲೆ ಬಂದು ನೋಡಿದಾಗ ಇವೆಲ್ಲರ ಸಾಧನೆಗಳು ನೋಡಿದಾಗ ನನಗನ್ನಿಸ್ತು ನಮ್ದೇನು ಇಲ್ಲ. ದೊಡ್ಡ ದೊಡ್ಡ ಸಾಧಕರಿದ್ದಾರೆ, ಎಲ್ಲ ಎಲೆಮರೆ ಕಾಯಿಗಳಂತೆ ಇದ್ದು ಅವರ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅವರನ್ನ ಗುರುತಿಸಿ ಅವರ ಜವಾಬ್ದಾರಿಯನ್ನು ಹೆಚ್ಚೋ ರೀತಿಯಲ್ಲಿ ಮಾಡಿದ್ದೀನಿ. ಇವತ್ತು ಯಾವುದೇ ಒಂದು ಅವಾರ್ಡ್ ತಗೊಂಡ ತಕ್ಷಣ ಆ ಜವಾಬ್ದಾರಿ ಹೆಚ್ಚಾಗ್ತಾ ಹೋಗ್ತದೆ. ದ ಗ್ಲೋಬಲ್ ಅಚೀವರ್ಸ್ ಬಹಳ ದೊಡ್ಡ ಶಬ್ದ ಆಯಿತು ನನಗೆ ಅಂತ ನನಗೆ ಅನಿಸ್ತಾ ಇದೆ. ವಿಶ್ವೇಶ್ವರ ಭಟ್ರ ಬಗ್ಗೆ ಎಲ್ಲರೂ ಬಹಳಷ್ಟು ಹೇಳ್ಬಿಟ್ಟಿದ್ದಾರೆ, ಹೇಳಕ್ಕೇನು ಉಳಿದೇ ಇಲ್ಲ ಅಂತೇಳಿ ನನಗೆ ಅನಿಸ್ತಾ ಇದೆ. ಯಾಕೆಂದರೆ ಅವರು ಬಹಳ ಜ್ಞಾನಿಗಳು. ಇವತ್ತು ಅವರು ಹೇಳಿದ್ರು, ಹಿಂದೆ ಪ್ರಧಾನಮಂತ್ರಿ ಅವ್ರ ಜೊತೆಗೆ ನಾನು ವಿದೇಶಕ್ಕೆ ಹೋಗಿದ್ದೆ, ಎಸ್.ಎಂ. ಕೃಷ್ಣ ಅವರು ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆದಾಗ ನಾನು ಅವ್ರ ಜೊತೆಗೆ ಹೋಗಿದ್ದೆ ಅಂತ ಹೇಳಿದ್ರೆ, ಅವ್ರನ್ನ ಎಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಕೂಡ ಗುರುತಿಸಿದ್ದಾರೆ ಅಂತ ಹೇಳಿದ್ರೆ, ಅವರಲ್ಲಿ ಇರುವಂಥ ಒಂದು ಶಕ್ತಿ ಯಾವುದು, ವಿದ್ಯಾಶಕ್ತಿ, ಬುದ್ಧಿಶಕ್ತಿ ಇದೆಲ್ಲ, ಆ ಶಕ್ತಿಯನ್ನು ಗುರುತಿಸಿ ಅವರನ್ನ ನಮ್ಮ ದೇಶದ ಸಲುವಾಗಿ ಬಳಸ್ಕೊಳ್ಳುವಂಥ ಕೆಲಸ ನಮ್ಮ ದೇಶದ ಪ್ರಧಾನಿಗಳಿರ್ಬೋದು, ಮತ್ತೆ ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಇರ್ಬೋದು, ಅವರೆಲ್ಲ ಮಾಡಿಕೊಂಡಿದ್ದಾರೆ. ನನಗೆ ಫಸ್ಟು ವಿಜಯವಾಣಿ ಪ್ರಾರಂಭ ಆಗುವಂಥ ಸಂದರ್ಭದಲ್ಲಿ ನನಗೆ ಒಂದು ಯಾರೋ ಹೇಳಿದ್ರು, ಇಲ್ಲ ವಿಜಯ ಸಂಕೇಶ್ವರ್ ಅವರು ಬಹಳ ದೊಡ್ಡ ದೊಡ್ಡ ಸಂಪಾದಕರನ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ, ವಿಶ್ವೇಶ್ವರ ಭಟ್ರು ಮತ್ತೆ ಈಶ್ವರ ಐದೋಟ ಅಲ್ವಾ ಸರ್, ಅವ್ರನ್ನ ತಗೊಂಡಿದ್ದಾರೆ. ತಕೊಂಡು ಏನಪ್ಪ ಈ ಪತ್ರಿಕೆ ಪ್ರಾರಂಭ ಮಾಡ್ತಾರೆ ಅಂದ್ರೆ, 3 ತಿಂಗಳಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಪ್ರತಿಯೊಂದು ಮನೆಯ ಮಾತಾಗುವ ರೀತಿಯಲ್ಲಿ ಅದನ್ನ 3 ತಿಂಗಳಲ್ಲಿ ಕರ್ನಾಟಕದಾದ್ಯಂತ ವ್ಯಾಪಿಸಿದಂತ ಕೀರ್ತಿ ವಿಶ್ವೇಶ್ವರ ಭಟ್ರಿಗೆ ಸಲ್ತದೆ. ಇವತ್ತು ವಿಶ್ವವಾಣಿ ಹುಬ್ಬಳ್ಳಿಗೆ ಸೀಮಿತ ಆಗಿದ್ದಂತ ಒಂದು ಪತ್ರಿಕೆ ಪಾಟೀಲ್ ಪುಟ್ಟಪ್ಪನವರಿಂದ ಪ್ರಾರಂಭ ಆಗಿ ಅದನ್ನ ಇವತ್ತು ವಿಶ್ವವಾಣಿ ಅಂತ ಹೇಳಿದ್ರೆ ವಿಶ್ವಕ್ಕೆ ಒಂದು ಸಂದೇಶವನ್ನ ಕೊಡುವಂಥದ್ದು. ವಾಣಿ ಅಂದ್ರೆ ಸಂದೇಶ. ಆ ವಿಶ್ವವಾಣಿಯನ್ನ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ವಿಶ್ವಾದ್ಯಂತನೂ ಕೂಡ ಮಾಡಿದ್ದಾರೆ. ಕನ್ನಡ ಪತ್ರಿಕೆ ರಷ್ಯಾಕ್ಕೆ ಬರದೇ ಇರ್ಬೋದು, ಅಮೆರಿಕಕ್ಕೆ ಹೋಗದೇ ಇರ್ಬೋದು, ಆದರೆ ಇವತ್ತು ಡಿಜಿಟಲ್ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ವಿಶ್ವವಾಣಿಯ ಮೆಸೇಜ್ಗಳು ಪ್ರತಿಯೊಂದು ದೇಶಕ್ಕೆ ತಲುಪಿಸುವಂತ ಕೆಲಸ ಅವರು ಮಾಡಿದ್ದಾರೆ. ನನಗೆ ಈ ವಿಶ್ವವಾಣಿ ಪತ್ರಿಕೆ ಅವಾರ್ಡ್ ಅಂತ ಹೇಳಿದು ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ನಿಮ್ದು ಇದು ಬಂದಾಗ ನಾನು ನನ್ನ ಸೋಷಿಯಲ್ ಮೀಡಿಯಾಗೆ ಹಾಕಿದೆ.
ಬಹುಶಃ ಇಷ್ಟು ರೆಸ್ಪಾನ್ಸ್ ಎಲ್ಲ ಕಡೆಯಿಂದ ಅತ್ಯಂತ ರೆಸ್ಪಾನ್ಸ್ ಬಂತು. ಎಲ್ಲರೂ ಕಾಂಗ್ರೆಸ್ ಕಾಂಗ್ರೆಸ್ ಹೇಳಿದಾಗ ನನಗೆ ಅನಿಸ್ತು ಎಷ್ಟೊಂದು ದೊಡ್ಡ ಅವಾರ್ಡ್ಗೆ ನನಗೆ ಕೊಡ್ತಾ ಇದ್ದಾರೆ ಅಂತ. ಅದಕ್ಕೆ ಎಷ್ಟು ಮಟ್ಟಿಗೆ ನಾನು ಅರ್ಹತೆನ ಗೊತ್ತಿಲ್ಲ. ಹಾಗಾಗಿ ಕೂಡ ಇವತ್ತು ನನ್ನ ಒಂದು ಏನಪ್ಪ ಅಂತ ಹೇಳಿದ್ರೆ, ನಾವು ಯಾರು ಗಾಡ್ ಫಾದರ್ಸ್ ಇಲ್ದೇನೆ ಬೆಳೆದಂಥವ್ರು. ನಮಗೆ ಯಾರು ಗಾಡ್ ಫಾದರ್ಸ್, ನಮ್ಮಪ್ಪ ರಾಜಕಾರಣಿನೂ ಅಲ್ಲ, ನಮ್ಮಪ್ಪ ಸಿನಿಮಾ ನಟನೂ ಅಲ್ಲ. ಸ್ವಂತ ಶಕ್ತಿ ಮೇಲೆ ಒಂದು ಹಳ್ಳಿ ಗ್ರಾಮದಿಂದ ಹುಟ್ಟಿ ಏನೋ ಒಂದು ಜೀವನದಲ್ಲಿ ಸಾಧಿಸ್ಬೇಕು ಅನ್ನೋಂಥ ಒಂದು ಛಲವನ್ನ ಇಟ್ಕೊಂಡು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಸಿನಿಮಾ ರಂಗಕ್ಕೆ ಬಂದು ಸಿನಿಮಾದಲ್ಲಿ ಖಳನಟನಾಗಿ, ನಾಯಕ ನಟನಾಗಿ, ನಿರ್ಮಾಪಕನಾಗಿ, ನಿರ್ದೇಶಕನಾಗಿ, ಗೊತ್ತಿಲ್ಲದ ರಾಜಕಾರಣಕ್ಕೆ ಬಂದು ರಾಜಕಾರಣದಲ್ಲಿ ಕೂಡ 3-4 ಬಾರಿ ಶಾಸಕನಾಗಿ ಮಂತ್ರಿ ಆಗಿದ್ದೇನೆ ಅಂತ ಹೇಳಿದ್ರೆ ಅದೇನೋ ಒಂದು ಪೂರ್ವ ಜನ್ಮದ ಪುಣ್ಯ. ಮತ್ತು ಒಂದು ಛಲ ಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಮನಸ್ಸಲ್ಲಿ ಒಂದು ಛಲ ಇತ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಅದನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಬಟ್ ಅದರ ಜೊತೆಗೆ ಛಲ ಇದ್ದ ತಕ್ಷಣ ಸಾಧಿಸಕ್ಕಾಗಲ್ಲ. ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಲಾಟ್ ಆಫ್ ಥಿಂಗ್ಸ್. ನಾವು ಯಾವುದನ್ನೇ ಒಂದು ಸಾಧನೆ ಮಾಡಬೇಕಾದ್ರೆ ಅದರ ಹಿಂದೆ ಒಂದು ತ್ಯಾಗ ಇರಬೇಕು ಅಂತ ಹೇಳಿ, ವಿತೌಟ್ ಸ್ಯಾಕ್ರಿಫೈಸ್ ನೋ ಅಚೀವ್ಮೆಂಟ್ಸ್. ಹಾಗೆ ಏನೋ ನಮ್ಮ ಕೈಲಾದಂಥ ಒಂದು ತ್ಯಾಗವನ್ನ ಮಾಡಿದ್ರಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತೇಳಿ, ಅದ್ರ ಜೊತೆಗೆ ಇವತ್ತು ಬಹಳಷ್ಟು ನಮ್ಮ ಉಳಿದಂಥ ಎಲ್ಲ ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮ ಸಹೋದರಿಯರು ಕೂಡ ಎಷ್ಟೊಂದು ಅವರು ಅಚೀವ್ ಮಾಡಿದ್ದಾರೆ. ಪ್ರತಿ ಅವರವರ ಇದರಲ್ಲಿ ಎಷ್ಟೊಂದು ಸಾಧನೆಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಯಾರಿಗೂ ಒಬ್ಬರಿಗೂ ಪರಿಚಯ ಆಗ್ತಿರಲಿಲ್ಲ. ಇವತ್ತು ಇಲ್ಲಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದರಿಂದ ಏನಾಯ್ತಂದ್ರೆ ಇಷ್ಟು ಜನರ ಒಂದು ಸಂಪರ್ಕ ಆಯ್ತು. ಈಗ ಇದರಲ್ಲಿ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಅಂತೇಳಿ ಇನ್ನೊಂದು ಗ್ರೂಪ್ ಮಾಡಿದ್ರಿ. ಆ ಗ್ರೂಪಲ್ಲಿ ನಾವೇನಾದ್ರು ಒಂದು ಮೆಸೇಜ್ ಹಾಕಿದ್ರೆ ಒಬ್ಬರಿಗೊಬ್ಬರು ಸಂಪರ್ಕ ಮಾಡ್ಬೋದು. ಬೆಂಗಳೂರು ಅಂತ ನಗರದಲ್ಲಿ ನಾವೊಂದು ಮೂಲೆಯಲ್ಲಿ, ಅವರೊಂದು ಮೂಲೆಯಲ್ಲಿ, ಇವಾಗ ಮಂಗಳೂರಿನವ್ರೊಂದು ಮೂಲೆಯಲ್ಲಿ, ಶಿವಮೊಗ್ಗದವ್ರೊಂದು ಮೂಲೆ, ಹಾವೇರಿ ಒಂದು, ರಾಣೆಬೆನ್ನೂರು, ಹೀಗೆ ಇದ್ದಂಥವ್ರೆಲ್ಲರೂ ಕೂಡ ಒಬ್ರಿಗೊಬ್ಬರು ಸಂಪರ್ಕ ಆಗೋ ರೀತಿಯಲ್ಲಿ ಇವತ್ತು ಆಗಿದೆ. ಅದಕ್ಕೆ ತುಂಬಾ ಸಂತೋಷ ಆಗಿದೆ. ನನಗೆ ಈ ಅವಾರ್ಡನ್ನು ಕೊಟ್ಟು ಇಲ್ಲಿ ಬಂದು ಅವಾರ್ಡನ್ನ ನನಗೆ ಕೊಟ್ಟು ಇಲ್ಲಿ ಬಂದು ನಾವು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಿಶ್ವೇಶ್ವರ ಭಟ್ರಿಗೂ ಮತ್ತು ಅವರ ಎಲ್ಲ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ನಮಸ್ಕಾರ. ಜೈ ಹಿಂದ್, ಜೈ ಕಿಸಾನ್.